ಮಾಡ್ತಿದ್ಯಾ? ಕಾರ್ಕೋಟಕ ವಿಷ. ಇದನ್ನ ತಿಂದು ಮರುಕ್ಷಣನೇ ತಿಂದವರು ವಿಲವಿಲ ಅಂತ ಒದ್ದಾಡ್ಸಾಯ್ತಾರೆ. ಸ್ಪೆಷಲ್ ಗಿಫ್ಟ್, ಒಂದು ಸ್ಪೆಷಲ್ ಆ್ಯಪಲ್ ತಗೋ. ಅಯ್ಯೋ, ಇದೇನಿದು ಹಸಿರು ಬಣ್ಣ ಇದೆ. ಮನ್ಸಲ್ಲಿ ಏನಾದ್ರೂ ಆಸೆ ಇದ್ರೆ ಅದನ್ನ ಬೇಡ್ಕೊಂಡು ನೀ ಆ್ಯಪಲ್ ತಿಂದ್ರೆ ಅನ್ಕೊಂಡಿದ್ದು ತಕ್ಷಣ ಆಗತ್ತೆ. ಹೌದಾ ಅಕ್ಕ? ಹಂಗಂದ್ರೆ ನಾನು ಇದನ್ನ ಇವತ್ತೇ ತಿಂತೀನಿ. ಮಾವ, ನೀವು ಬೇಗ ಮನೆ ಬಿಟ್ರಿ ಅಂತ ಹೇಳಿದ್ರು, ಅದಕ್ಕೆ ನಾನು ಏನು ಅಡುಗೆ ಮಾಡ್ಕೊಂಡು ತರಲಿಲ್ಲ. ಒಂದು ಕೆಲಸ ಮಾಡಿ, ಈ ಆಪಲ್ ತಿನ್ನಿ. ಇದೇನಿದು ಈ ಕಲರ್ ಇದೆ? ಮನ್ಸಲ್ಲಿ ಏನಾದ್ರೂ ಆಸೆ ಇದ್ರೆ ಅದನ್ನ ಬೇಡ್ಕೊಂಡು ನೀ ಆ್ಯಪಲ್ ತಿಂದ್ರೆ ಅನ್ಕೊಂಡಿದ್ದು ತಕ್ಷಣ ಆಗತ್ತೆ. ಅಪ್ಪ ದೇವ್ರೆ, ಆದಷ್ಟು ಬೇಗ ನನಗೂ ನಮ್ಮ ಮುತ್ತು ಮಾವಂಗೂ ಮದುವೆ ಆಗೋಂಗ್ ಮಾಡು. ಹಲೋ. ಹಾಂ, ಇಲ್ಲ, ನಾನು ಸಂಜೆ ಬರೋಣ ಅಂದ್ಕೊಂಡಿದ್ದೆ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಬಿಳಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಷಣ್ಮುಗ, ಅದೆಲ್ಲ ನೋಡ್ಕೊ ನೀನು, ಆಯ್ತಾ? ಬೆಳಿ, ಕಡೆಗೂ ಆ್ಯಪಲ್ ನಿನ್ನ ಕೈಗೆ ಬಂತು. ಆ್ಯಪಲ್ ಕೊಟ್ಬಿಟ್ಟು ಮುತ್ತು ಮಾವ ತಿನ್ಬಾರ್ದು ಅಂತ ಬೇಡ್ಕೊಳ್ತಿದ್ದೆಲ್ಲ. ಏನಣ್ಣ ನೀನು? ನಾನು ಬೇರೆನಾ, ನಮ್ಮ ಮುತ್ತು ಮಾವ ಬೇರೆನಾ? ಮಾವ ಆಪಲ್ ತಿನ್ನಕ್ ಮುಂಚೆ ನಮ್ಮಿಬ್ರಿಗೂ ಮದ್ವೆ ಆಗ್ಲಿ ಅಂತ ಬೇಡ್ಕೋತಿದ್ದೆ. ಹೌದು, ಮುತ್ತು ಮಾವ ಅಂತಿರ್ತೀಯಲ್ಲ, ಮುತ್ತು ಮಾವನ ಯಾರು ಹೊಡೆದ್ರೆ ಏನ್ ಮಾಡ್ತೀಯಾ? ನಾನು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ? ಕೈ ಕಾಲು ಎತ್ಬಿಡ್ತೀನಿ. ನೀನು ಅಷ್ಟೇ, ಹುಷಾರಾಗಿರು. ನಮ್ಮ ಮುತ್ತು ಮಾವನ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಅಣ್ಣ, ಟೈಮ್ ಎಷ್ಟಾಯ್ತು? 4 ಗಂಟೆಗೆ 5 ನಿಮಿಷ ಕಮ್ಮಿ ಇದೆ. ಅಯ್ಯೋ, 4 ಗಂಟೆಗೆ 5 ನಿಮಿಷ ಇದೆಯಾ? ರಾಹುಕಾಲ ಮೀರೋಗುತ್ತೆ. ಅಪ್ಪ ದೇವ್ರೆ, ಭಗವಂತ. ಅಪ್ಪ ದೇವ್ರೆ, ಆದಷ್ಟು ಬೇಗ ನನಗೂ ನಮ್ಮ ಮುತ್ತು ಮಾವಂಗೂ ಮದ್ವೆ ಆಗೋಂಗ್ ಮಾಡು. ಬೇಗ ತಿನ್ ಸಾಯೆ. ಅಯ್ಯಯ್ಯೋ, ಮುತ್ತು ಅನ್ನೋರು ಬೇಕಾದಷ್ಟು ಜನ ಇರ್ತಾರೆ. ಆಮೇಲೆ ನನಗೆ ಕನ್ಫ್ಯೂಸ್ ಆಗ್ಬಿಟ್ರೆ, ಆಮೇಲೆ ಬೇರೆ ಯಾರೋ ಮುತ್ತು ಅನ್ನೋರ್ ಜೊತೆ ನಾನು ಮದ್ವೆ ಆಗ್ಬಿಟ್ರೆ ಬೇಡಪ್ಪ. ಅದಕ್ಕೆ ನಮ್ಮಮ್ಮ ಪುಷ್ಪಮ್ಮ, ಅವ್ರ ಮಗಳು ಬೆಳ್ಳಿ ಅಂದ್ರೆ ನಾನೇ, ಬಸವರಾಜು ಅವ್ರ ಮಗ ಮುತ್ತು ಮಾವನ ಜೊತೆಲಿ ನನ್ನ ಮದ್ವೆನ ಆದಷ್ಟು ಬೇಗ ಆಗೋ ಹಂಗ್ ಮಾಡು. ಅಯ್ಯೋ ಪಾಪಿ, ಎಷ್ಟು ದಿನ ನಿನಗೆ ಊಟ ಹಾಕಿಲ್ಲ. ನೀಯತ್ ಅನ್ನೋದೇ ಇಲ್ವಾ ನಿನ್ಗೆ? ಆ ಹಣ್ಣನ್ ಕೆಳಗ್ ಬೆಳೆಸ್ಬಿಟ್ಟಿಯಲ್ಲ.
ಮಾಡಬಾರ್ದು. ನನ್ನ ತಂದಿನ ಹಣ್ಣನ್ನ ಎತ್ಕೊಂಡು ಹೋಗ್ಬಿಟ್ಟಿಯಲ್ಲ, ನಿನಗೆ ಒಳ್ಳೇದಾಗಲ್ಲ. ಏನ್ ಮಾಯಾ, ನಿಂದು ಈ ಪ್ಲಾನ್ ವರ್ಕ್ ಆಗ್ಲಿಲ್ವಲ್ಲ? ಈ ಪ್ಲಾನ್ ವರ್ಕ್ ಆಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಿಂಗೆ ಮೊದಲೇ ಗೊತ್ತಿತ್ತಾ? ನಾವ್ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕಿತ್ತು? ಪ್ಲಾನ್ ವರ್ಕ್ ಆಗಲ್ಲ ಅಂತ ಮೊದಲೇ ಗೊತ್ತಿತ್ತು. ಆದರೆ ಯಾಕೆ ವರ್ಕ್ ಆಗಲ್ಲ, ಯಾರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ಆ ಕಾಗೆ ಬಂದಿದ್ದಕ್ಕೂ ನನಗೆ ಆಶ್ಚರ್ಯ ಇಲ್ಲ. ಆದರೆ ಕಾಗೆ ಬಂದು ಆಪಲ್ ಎತ್ಕೊಂಡು ಹೋಗಿರೋದು ಇದೇ ಮೊದಲನೇ ಸರಿ ನಾನು ನೋಡ್ತಿರೋದು. ಅದಕ್ಕೆ ನನಗೆ ಆಶ್ಚರ್ಯ. ಅವಳ ಹಿಂದೆ ಇರೋದು ಯಾರೋ ಕಾಣದ ವ್ಯಕ್ತಿ ಅಲ್ಲ, ಯಾವ್ದೋ ಅಗೋಚರ ಶಕ್ತಿ. ಆ ಶಕ್ತಿ ಯಾರು ಅಂತ ನಾವ್ ಕಂಡು ಹಿಡಿಲೇಬೇಕು. ಅಲ್ಲಿ ತನಕ ಆ ಬೆಳ್ಳಿನ ಯಾರು ಮುಟ್ಟಕ್ಕಾಗಲ್ಲ. ಯಾಕಾಗಲ್ಲ? ಲಾರಿನ ಬಸ್ಸು ಅವಳ ಮೈ ಮೇಲೆ ಲಡ್ಸಿ ಬ್ರೇಕ್ ಫೈಲ್ ಆಯ್ತು ಅಂತ ಹೇಳಿ ಕಥೆನೇ ಮುಗಿಸ್ತೇನೆ. ಏನಾಯ್ತು ಬೈರ? ನೋಡಿದ್ಯಾ, ನೀನಿನ್ನೂ ಮಾತೇ ಮುಗಿಸಿಲ್ಲ. ಆಗ್ಲೇ ಬ್ರೇಕ್ ಹಾಕೋ ಕೈಗೆ ಬ್ಯಾಂಡೇಜ್ ಹಾಕೋಗಾಯ್ತು. ಈಗ್ಲಾದ್ರೂ ಅರ್ಥ ಆಯ್ತಾ ನಾನೇನು ಹೇಳಿದೆ ಅಂತ? ಆದ್ರೆ ಮುಂದಿನ ಸಲ ನಾವು ಹಾಕೋ ಪ್ಲಾನು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಮಿಸ್ ಆಗೋಕ್ ನಾನು ಬಿಡೋದು ಇಲ್ಲ. ಅಮ್ಮ, ಅಮ್ಮ ಇದ್ದೇಳು. ಯಾಕೆ? ಇದ್ದೇಳಮ್ಮ. ಏನೇ ಅದು ಇಷ್ಟೊತ್ತಲ್ಲಿ? ಅಮ್ಮ, ನಿನ್ಗೊಂದು ವಿಷಯ ಹೇಳ್ಬೇಕು. ಏನು? ನನಗೆ ತುಂಬ ಭಯ ಆಯಿತು. ಜೊತೆಗೆ ಮಾಯಕ್ಕ ಕೊಟ್ಟಿದ್ದ ಸೇಬನ್ನ ತಿನ್ನಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾಯಿತು. ಆ ದೇವ್ರ ಹತ್ರ ಬೇಡ್ಕೊಂಡು ಆ ಸೇಬನ್ನ ತಿಂದಿದ್ದಿದ್ರೆ ನಾನು ಅನ್ಕೊಂಡಿದ್ದೆಲ್ಲ ಆಗಿರೋದು. ಸೇಬ್ ಹೋದ್ರೆ ಹೋಯ್ತು. ಸದ್ಯ ನಿನ್ಗೇನು ಆಗ್ಲಿಲ್ಲ ತಾನೇ? ನನಗೇನೂ ಆಗಲಿಲ್ಲ ಅಮ್ಮ. ಈ ವಿಚಾರಕ್ಕೋಸ್ಕರನೇ ನಿನ್ಗೆ ಹೇಳಿದ್ದು ಆ ಮನೆಗೆ ಹೋಗ್ಬೇಡ ಅಂತ. ನಾನು ಬೆಳಿಗ್ಗೆ ಅಷ್ಟೆಲ್ಲ ಹೇಳ್ತಾ ಇದ್ರು ನನ್ನ ಮಾತು ಕೇಳದೆ ಹೋಗಿದ್ಯಲ್ಲ ನೀನು. ಅಮ್ಮ, ನನಗೇನೂ ಆಗಲ್ಲ. ಅಜ್ಜಿ, ನೀನಾದರೂ ಹೇಳು ಇವ್ರಿಗೆ. ಒಂದಷ್ಟು ದಿವಸದಿಂದ ನನ್ನ ಮನಸ್ಸೇ ಸರಿ ಇಲ್ಲ ಬೆಳ್ಳಿ. ನೀನು ನಾನು ಹೇಳಿದ ಮಾತು ಕೇಳಲ್ಲ. ಒಂದಷ್ಟು ದಿನ ನೀನು ಆ ಮನೆಗೆ ಹೋಗದೆ ಇರೋದೇ ಒಳ್ಳೇದು. ಅಮ್ಮ, ನಮ್ಮನ್ನ ಕಾಪಾಡೋಕ್ಕೆ ಆ ದೇವ್ರೇ ಇರಬೇಕಾದ್ರೆ ಯಾವ ಶಕ್ತಿಗೂ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ದೇವ್ರೆ? ಅಮ್ಮ, ನನಗೇನು ಆಗಲ್ಲ ಅಂತ ತೋರ್ಸಕ್ಕಾದ್ರೆ ನಾನು ಆ ಮನೆಗೆ ಹೋಗ್ತೀನಿ. ನೀನೀಗ ಮಲ್ಕೋ, ಹೊತ್ತಾಯ್ತು. ನೀನು ಯೋಚನೆ ಮಾಡ್ಬಿಡು, ಮಲ್ಕೊಳಮ್ಮ. ಈ ಸಲ ಅವಳು ನಮ್ಮಿಂದ ತಪ್ಪಿಸ್ಕೋಬಾರ್ದು ಅಂತ ಒಂದು ಐಡಿಯಾ ಮಾಡಿದೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ನೀವಾ ಒಂದು ಕ್ಷಣ ಬೇರೆ ಯಾರೋ ನಮ್ಮ ಪ್ಲಾನ್ ಕೇಳಿಸ್ಕೊಂಬಿಟ್ರು ಅಂತ ನನಗೆ ಶಾಕ್ ಆಯ್ತು. ನಮಗೆ ಚಮಕ್ ಕೊಡ್ತೀರಾ? ಮಾಯಾ, ನೀನು ಏನು ಪ್ಲಾನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಎಲ್ಲ ಬರೀ ತೋಪೆ. ಬರೀ ಪ್ಲಾನ್ ಮಾಡೋದು, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋದು. ಪ್ಲಾನ್ ಫ್ಲಾಪ್ ಆದಮೇಲೆ ಹ್ಯಾಪ್ ಮೊರೆ ಹಾಕೊಂಡು ಕೂತ್ಕೊಳ್ಳೋದು. ಸ್ವಲ್ಪ ಹೊತ್ತಾದ್ಮೇಲೆ ಹೊಸ ಪ್ಲಾನ್ ಮಾಡೋದು. ನೀನು ಬಂದಾಗಿಂದ ಬರೀ ಇದೇ ಆಗೋಯ್ತಲ್ಲ ಮಾಯಾ. ಶರ್ಮಿಳಾ ಅತ್ಗೆ, ಈ ಮಾಯನ್ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಈ ಮಾಯಾ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ. ತೋರಿಸ್ಲಾ ಸ್ಯಾಂಪಲ್ಲು? ಇದೇನು ಮಾಯಾ, ಹೊಸ ಸೆಂಟ್ ಬಾಟ್ಲು ತಂದಿದ್ಯಾ?
ಘಮ ಘಮ ಅಂತಿದೆ. ತುಂಬಾ ಚೆನ್ನಾಗಿದೆ ಮಾಯಾ. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪ್ ಬೇಕು ಕೇಳು ಮಾಯಾ. ಇಷ್ಟು ಘಮ ಘಮ ಅನ್ನೋ ಸೆಂಟ್ ನನಗೋಸ್ಕರ ತಂದ್ಕೊಟ್ಟಿದ್ಯಾ. ಇನ್ನು ನೀನು ಕೇಳಿದ ಹೆಲ್ಪ್ ಮಾಡದೇ ಇರ್ತೀನ. ಅದೇನು ಬೇಕು ಕೇಳು. ಸರಿ, ನನಗೋಸ್ಕರ 2 ನಿಮಿಷ ಬಿಸಿಲಲ್ಲಿ ನಿಂತ್ಕೋತೀರಾ? ಬಿಸ್ಲಲ್ಲ? ಯಾಕೆ? ಇದನ್ನ ಕೊಟ್ಲಲ್ಲ ನನ್ನ ಫ್ರೆಂಡು, ಅವಳು ಹೇಳಿದ್ಲು ಇದನ್ನ ಹಾಕೊಂಡು ಬಿಸಿಲಲ್ಲಿ ನಿಂತ್ಕೊಂಡ್ರೆ ವಾಸನೆ ಇನ್ನೂ ಜಾಸ್ತಿ ಆಗತ್ತೆ ಅಂತ. ಅದಕ್ಕೆ ಟೆಸ್ಟ್ ಮಾಡಬೇಕಾಗಿತ್ತು. ಸೊ ಪ್ಲೀಸ್. ಹೌದಾ? ಅಷ್ಟೇ ತಾನೇ. ನಾನು ಈಗಲೇ ಹೋಗಿ ಬಿಸಿಲಲ್ಲಿ ನಿಂತ್ಕೋತೀನಿ. ಆದರೆ ನೀನು ಈ ಥರದೇ 3 ಸೆಂಟ್ ಬಾಟ್ಲನ್ನ ನನಗೆ ತರಿಸ್ಕೊಡ್ಬೇಕು. ಓಕೆನಾ? ತಗೊಳ್ಳಿ. ಕರೆಕ್ಟಾ? ತುಂಬ ಚೆನ್ನಾಗಿದೆ ಮಾಯಾ. ಮಾಯಾ ಅಪರೂಪಕ್ಕೆ ಒಳ್ಳೆ ಕೆಲಸ ಮಾಡಿದಾಳೆ. ಮಯ ಏನಿದು? ಇನ್ನು ಎಷ್ಟೊತ್ತು ನಿಂತ್ಕೋಬೇಕು ಮಾಯಾ? ಅದಕ್ಕೆ ಸಾಕು, ಬನ್ನಿ. ಹಾ ಮಾಯಾ, ನಿನ್ ಫ್ರೆಂಡ್ ಹೇಳ್ದಂಗೆ ಸ್ಮೆಲ್ ಜಾಸ್ತಿ ಆಯ್ತು. ತುಂಬಾ ಘಮ ಘಮ ಅಂತಿದೆ. ನನ್ಗೋಸ್ಕರ 3 ಬಾಟ್ಲು ಮರಿಬೇಡ. ನಾನು ಆಗ್ಲೇ ಹೇಳ್ದೆ ತಾನೆ. ಮಯ, ಬೆಂಕಿ ಬೆಂಕಿ. ಪರವಾಗಿಲ್ಲ, ಕೂಲ್. ಇಷ್ಟೇ. ಬೆಟ್ಟದ ಚೆಲ್ಲಾಟ ಅಂದ್ರೆ ಇಲ್ಲಿ ಫ್ರಾನ್ಸ್ ಅಂತ. ನಾನು ಬೆಂಕಿ ಹಚ್ಕೊಂಡು ಸಾಯ್ತಾ ಇದ್ರೆ ನಿನಗೆ ತಮಾಷೆನಾ? ನೀವೇ ತಾನೇ ನಾನು ಹೇಳೋಕ್ಕೂ ಮುಂಚೆ ತಗೊಂಡು ಸ್ಪ್ರೇ ಮಾಡ್ಕೊಂಡಿದ್ದು. ಇದನ್ನ ಸ್ಪ್ರೇ ಮಾಡ್ಕೊಂಡು ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಸೊ ಟೆಸ್ಟ್ ಮಾಡಬೇಕಿತ್ತು. ಇದಕ್ಕೆ ನಾನು ಒಬ್ಳೆ ಬಕ್ರ ಸಿಕ್ಕಿದ್ ನಿನ್ಗೆ? ಹೋಗ್ಲಿ ಬಿಡಿ, ಬೆಂಕಿ ಹೋಗಿಸಿ ನಾನೇ ತಾನೇ ನಿಮ್ಮನ್ನು ಕಾಪಾಡಿದ್ದು. ಏನ್ ಕಾಪಾಡಿದ್ದು? ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ನಾನು ಡೈರೆಕ್ಟ್ ಆಗಿ ಶಿವನ್ ಪದ ಸೇರ್ಬಿಡ್ತಿದ್ದೆ. ಕಾಪಾಡಿದ್ಲಂತೆ, ಕಾಪಾಡಿದ್ಲು ಇವಳು. ಅಯ್ಯೋ ಅತ್ಗೆ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಭೈರಾ, ನಿನ್ಗೂ ಜ್ಯೂಸ್ ಸ್ಪ್ರೇ ಮಾಡ್ಲ? ಮಯ, ಏನು ಹುಡುಗಾಟ ಇದು? ಶರ್ಮಿಳಾಗ ಏನಾದರೂ ಆಗಿದ್ರೆ ಏನು ಕತೆ? ಅಯ್ಯೋ, ಇದ್ರಲ್ಲಿ ನಂದೇನು ತಪ್ಪಿದೆ? ಇದು ವರ್ಕ್ ಆಗುತ್ತೆ ಅಲ್ವಾ ಅಂತ ಪ್ರಾಕ್ಟಿಕಲ್ ಟೆಸ್ಟ್ ಮಾಡಬೇಕಾಯ್ತು. ಯಾವ್ದಾದ್ರು ಬಟ್ಟೆ ಮೇಲೆ ಹಾಕಿ ಟೆಸ್ಟ್ ಮಾಡೋಣ ಅನ್ಕೊಂಡೆ. ಅಷ್ಟರಲ್ಲಿ ಅದಕ್ಕೆ ಬಂದು ಕಿತ್ಕೊಂಡು ಅವರೇ ಹಾಕೊಂಡ್ರು. ಇದ್ರಲ್ಲಿ ನಂದೇನು ತಪ್ಪಿದೆ? ಇದು ಫಾಸ್ಫರಸನ್ ಪೊಟ್ಯಾಷಿಯಂ ನೈಟ್ರೇಟ್ ಹಾಕಿ ಮಿಕ್ಸ್ ಮಾಡಿರೋ ಸ್ಪ್ರೇ. ಇದನ್ನೊಂದು ಸೀರೆ ತುಂಬಾ ಹಾಕಿ ಬೆಳ್ಳಿಗೆ ಉಟ್ಕೊಂಡ್ ಕೊಡ್ತೀನಿ. ಅವಳ ಸೀರೆ ಉಟ್ಕೊಂಡು ಬಿಸಿಲಿಗೆ ಬಂದು 2 ನಿಮಿಷಕ್ಕೆ ಮೈಯೆಲ್ಲ ಬೆಂಕಿ ಎತ್ಕೊಂಡು ದಗ ದಗ ಅಂತ ಉರಿಯುತ್ತೆ. ಅಯ್ಯೋ, ನನ್ನ ಜೀವ ಕಾಪಾಡಿ ಕಾಪಾಡಿ, ಬೆಂಕಿ ಹತ್ತಿದೆ ಅಂತ ಸೀರೆನೆಲ್ಲ ಕಿತ್ತು ಬಿಸಾಕಿ ಓಡ್ತಾಳೆ. ಇಡೀ ಊರಿಗೂರೇ ಅವಳನ್ನ ಬೆತ್ತಲಾಗಿ ನೋಡುತ್ತೆ. ಇಷ್ಟು ಸಾಕು ಅವಳಿಗೆ. ಅದಾದ್ಮೇಲೆ ಊರಲ್ಲಿ ತಲೆ ಎತ್ತಿರ್ಗೋಕ್ಕಾಗಲ್ಲ ಅವಳಿಗೆ. ಯಾವುದೋ ಮೂಲೆಗೆ ಹೋಗಿ ಸೇರ್ಕೋತಾಳ ಬೆಳ್ಳಿ. ಇಲ್ಲ, ಜೀವಕ್ಕಿಂತ ನನ್ನ ಮಾನನೇ ಹೆಚ್ಚು ಅಂತ ಹಾಗೆ ನಿಂತ್ಕೊಂಡ್ರೆ ಸುಟ್ಟು ಬೂದಿ ಆಗೋಗ್ತಾಳೆ. ಇಷ್ಟರಲ್ಲೇ ಅವಳಿಗೆ ಸಾವು ಅನ್ನೋ ಸೀರೆನ ಪ್ರೆಸೆಂಟ್ ಮಾಡ್ತೀನಿ. ಅವಳ ಮಾನ ಪ್ರಾಣ 2ರಲ್ಲಿ ಯಾವುದೇ ಹೋದ್ರೂ ನಮಗ್ ಲಾಭನೇ. ಈಗ ನೋಡ್ತೀನಿ ಅದ್ ಯಾವ ಶಕ್ತಿ ಬಂದು ಅವಳನ್ನ ಕಾಪಾಡತ್ತೆ ಅಂತ. ಬೆಳ್ಳಿ ಬೆಳ್ಳಿ ಬೆಳ್ಳಿ. ಭೈರವ್, ಬೇಗ ಹಾಕ್ತೀಯಾ? ಯಾರಾದ್ರೂ ನೋಡಿದ್ರೆ ಕಷ್ಟ. ಮುತ್ತಣ್ಣ ಬಂದ್ರೆ ಕಷ್ಟ. ಬೇಗ.
ಬೈರಾ ಎಲ್ಲ ರೆಡಿನಾ? ನೀನು ಹೇಳಿದ ಕೆಲಸ ಆಯಿತು ಮಾಯಾ. ಎಲ್ರಿಗೂ ಸತ್ತೋದ್ಮೇಲೆ ಹೊಸ ಸೀರೆ ಉಡಿಸ್ತಾರೆ. ನಾನು ಆ ಬೆಳ್ಳಿಗೆ ಸಾಯೋದಕ್ಕಂತಾನೆ ಹೊಸ ಸೀರೆ ಕಳಿಸ್ತಿದ್ದೀನಿ. ಬೆಳ್ಳಿ, ಏನ್ ಮಾಯಕ್ಕ? ತಗೋ. ಏನಿದು? ನಿಮ್ಮ ಮಾವ ನಿನ್ಗೋಸ್ಕರ ಊರೆಲ್ಲ ಸುತ್ತಿ ತಂದಿರೋ ಸೀರೆ ತಗೋ. ಹೊಸ ಡಿಸೈನ್. ನಿಜವಾಗ್ಲೂ ಇದು ಮಾವನೇ ತಂದಿದ್ ಸೀರೆನಾ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಲ್ಲ? ಸಾರಿ ಮಾಯಕ್ಕ, ಸಾರಿ ಸಾರಿ ಸಾರಿ. ಅವತ್ತು ಮಾವ ಅಷ್ಟೆಲ್ಲ ಬೈದ್ರಲ್ಲ, ಸೀರೆ ತಂದಿರಲ್ಲ ಅನ್ಕೊಂಡೆ. ಬೆಳ್ಳಿಗೆ ನೀವು ಬೇಜಾರು ಮಾಡಿದ್ರಿ. ಅವಳ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ. ಊಟನೂ ಮಾಡಿಲ್ಲ ಅಂತ ಹೇಳಿದೆ. ನಿನಗೆ ಸಮಾಧಾನ ಆಗಲಿ ಅಂತ ಪ್ರೀತಿಯಿಂದ ಸೀರೆ ತಂದಿದ್ದಾರೆ. ಏನ್ ಗೊತ್ತಾ ಮಾಯಕ್ಕ, ಒಂದು ಸೀಕ್ರೆಟು, ಬನ್ನಿ ಇಲ್ಲಿ. ಇನ್ಮೇಲೆ ಅವಾಗ ಹಿಂಗೆ ಬೇಜಾರು ಮಾಡ್ಕೊಳ್ತೀನಿ. ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಮಾವಂಗೆ ಹೇಳಿ, ಆಗ ದಿನಾಗ್ಲೂ ಮಾವ ನಂಗೆ ಏನಾದರೂ ಹೊಸದಾಗಿ ತಂದ್ಕೊಡ್ತಾರೆ. ಹಿಂಗೆ ಐಡಿಯಾ. ಬೆಳ್ಳಿ ಸೂಪರ್ ಅಲ್ವಾ? ಮಾವ, ಮಾವ, ಈ ಸೀರೆನ ಬೆಳ್ಳಿಗೋಸ್ಕರ ನೀವೇ ತಾನೇ ತಂದಿದ್ದು? ಹೌದು ಬೆಳ್ಳಿ, ನಾನೇ ತಂದಿದ್ದು. ನಾನು ಹೇಳಿಲ್ವಾ ಬೆಳ್ಳಿ, ಮಾವ ಅವ್ರ ಕೈಯಾರೆ ನಿನಗೋಸ್ಕರ ತಂದಿರೋ ಸೀರೆ ಅಂತ? ಮಾವ ಪ್ಲೀಸ್, ಈ ಸೀರೆನ ನೀವೇ ಬೆಳ್ಳಿ ಕೊಡಿ. ಬೆಳ್ಳಿ, ಮಾವ, ಬಾಯ್ಲಿ. ತಗೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಯಕ್ಕ. ಬರ್ತೀನಿ ಮಾವ. ಬೆಳ್ಳಿ ಹತ್ರ ನಾನು ಸುಳ್ಳು ಹೇಳೋಗಿ ಯಾಕೆ ಮಾಡಿದೆ ಮಾಯಾ? ಪಾಪ ಮಾವ ಬೆಳ್ಳಿ, ನಾವಾದರೆ ಹಬ್ಬ ಅದು ಇದು ಅಂತ ಹೊಸ ಬಟ್ಟೆ ಸೀರೆ ತಗೋತಿರ್ತೀವಿ. ಆದರೆ ಅವಳಿಗೆ ಯಾರಿದ್ದಾರೆ? ತಂದೆ ಇಲ್ದಿರೋ ಹುಡುಗಿ. ಅವಳಿಗೆ ಏನೇ ಆದರೂ ಈ ಮನೆಯವರೇ ಅವಳ ಜವಾಬ್ದಾರಿ ತಗೋಬೇಕಲ್ವಾ? ಅದಕ್ಕೆ ನನ್ನ ಹೊಸ ಸೀರೆ ಅವಳಿಗೆ ಕೊಡಬೇಕು ಅಂದ್ಕೊಂಡೆ. ಆದರೆ ಅವಳು ಸ್ವಾಭಿಮಾನಿ, ತಗೊಳ್ಳೋದಿಲ್ಲ. ಹಾಗಾಗಿ ನೀವು ತಂದಿದ್ದು ಅಂತ ಹೇಳಿ ಅವಳಿಗೆ ಕೊಡಿಸ್ದೆ.